ನನ್ನ ಹೆಸರು ನಾಗ್ ಶೆಟ್ಟಿ ಅಂತೇಳಿ. ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾಗೆ ನಮಸ್ಕಾರ. ಇದು ಹಳ್ಳಿ ಬ್ಯಾಕ್ಗ್ರೌಂಡ್ ಇರೋಂಥ ಸಿನಿಮಾ ಆಗಿತ್ತು. ಡೈರೆಕ್ಟ್ರ್ ಏನು ನನಗೆ ಟಾಸ್ಕ್ ಕೊಟ್ಟಿದ್ರು ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ತರುಣ್ ಸರ್ ಬಂದಿದ್ದೆ. ಜನರಲ್ಲಿನೇ ಸಿನಿಮಾಟೋಗ್ರಾಫರ್ಸ್ ಮಾತಾಡೋದು ಇಷ್ಟ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ತರುಣ್ ಸರ್ ನಮಸ್ಕಾರ. ನೀವು ಟ್ರೈಲರ್ ಮಾಡಿ ತುಂಬ ಖುಷಿ ಆಯಿತು. ಹಾಗೆ ಈ ಚಿತ್ರ ಕನ್ನಡದಲ್ಲಿ ತುಂಬ ರೇರು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರು ನಾಗಮುಖ ಸರ್ ಕೇಳಿದಾಗ ನಾರ್ಮಲ್ ಕಮರ್ಷಿಯಲ್ ಪ್ಯಾಟರ್ನ್ಗಿಂತ ಸ್ವಲ್ಪ ಹೆವಿ ಎಪಿಕ್ ಸೌಂಡ್ಸಲ್ಲಿ ಹೋಗೋಣ ಅಂತ ಹೇಳಿದ್ರು. ಯಾಕೆಂದರೆ ಒಂದು ಥಿಯೇಟರ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಅದ್ರ ಜೊತೆಗೆ ಸರ್ವಣ ಸರ್ದು ತುಂಬ ಒಳ್ಳೆ ಸಾಂಗ್ಸ್ ಇತ್ತು, ಹಾಗೆ ಟ್ರ್ಯಾಕ್ಸ್ ಇತ್ತು, ಬಿ ಜಿ ಎಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಹಾಗೆ ನಮ್ಮ ಕ್ಯಾಸ್ಟು ಶಶಿ ಅವರು ಮತ್ತು ವಿನಾನಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅಶೋಕ್ ಸರ್ ಅಷ್ಟೇ ತುಂಬ ಪವರ್ಫುಲ್ ಕ್ಯಾರೆಕ್ಟರು. ಸೊ ನಾನು ಜಾಸ್ತಿ ಏನು ಕೊಡೋಂಗಿರಲಿಲ್ಲ, ಅವ್ರ ಆ್ಯಕ್ಟಿಂಗಲ್ಲೇ ಅದನ್ನ ಜೊತೆಗೆ ಮ್ಯೂಸಿಕ್ ಕೊಟ್ಟರೆ ಸಾಕಾಗಿತ್ತು. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಡಿಸೆಂಬರ್ 5 ನೋಡಿ, ನಿಮ್ಗೆ ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಧನ್ಯವಾದಗಳು. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ತರುಣ್ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಹೀರೋಯಿನ್ ಮೇಡಮು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ನನ್ನ ಹಾರ್ದಿಕ ಶುಭಾಶಯಗಳು. ಟೀಸರ್ ಇವತ್ತಾಗೆ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ 4 ಸಾಂಗ್ಗಳು ಮೇಡಮ್. ಆ್ಯಕ್ಚುಲಿ ಇದು ಒಂಥರ 80s 90s ನಡೆಯೋ ಒಂದು ಸಿನಿಮಾ. ಬೇಸಿಕ್ಕಾಗಿ ನಮ್ಮ ಚಿತ್ರರಂಗದಲ್ಲಿ ಈ ಥರ ಸಬ್ಜೆಕ್ಟು ಅಷ್ಟು ನಾವು ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಥರ ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ತುಂಬ ರೇರ್, ಒಂಥರ ನಿಯೋ ನಾಯರಿಶ್ ಕೈಂಡ್ ಆಫ್ ಅ ಫಿಲ್ಮ್. ಆ್ಯಂಡ್ ಸೊ ಸಾಂಗ್ಸ್ ನೋಡಿದ್ರೆ ತುಂಬ ವಿ ನೀಡ್ ಟು ಹ್ಯಾವ್ ಮೋರ್ ಕಂಟ್ರಿ ಓರಿಯೆಂಟೆಡು. 4 ಸಾಂಗ್ಗಳು ಬಂದಿದೆ, ತಾವೇ ನೋಡ್ಬಿಟ್ಟು. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಅವಾಗಲೇ ಹೇಳ್ದಂಗೆ ತುಂಬ ಪವರ್ಫುಲ್ ಟೈಟಲ್. ನನಗೆ ಮೊನ್ನೆ ಅವ್ರು ಹೇಳ್ದಾಗಲೇ ನನಗೆ ಅನಿಸ್ತದು ತುಂಬ ಸ್ಟ್ರಾಂಗ್ ಟೈಟಲ್ ಅಂತ. ಅದಾದಮೇಲೆ ನನಗೆ ಒಂದು ಸಾಂಗ್ ನಾನು ಭೇಟಿ ಮಾಡೋಕ್ಕೆ ಬಂದಾಗ ನೋಡಿದ್ದೆ. ನನ್ನ ಸಾಂಗ್ ನನಗೆ ಅಲ್ಲೇ ತುಂಬ ಇಂಪ್ರೆಸ್ ಆಗಿತ್ತು. ಆ ಡುವೆಟ್ ಸಾಂಗ್ ನಾನು ನೋಡಿದಾಗ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡೋದು ಪಾಪ ಒಂದೇ ಒಂದು ಲೈನ್ ಮಾತಾಡಿದ್ರು ಅವರು, ಬಟ್ ಅದಕ್ಕಿಂತ 100ರಷ್ಟು ನೀವು ಕೆಲಸ ಮಾಡಿದಿರ ಬ್ರದರ್. ಅಮೇಝಿಂಗ್ ಕ್ಯಾಮ್ರಾ ವರ್ಕ್. ನಾನು ಅಲ್ಲಿ ನೋಡಿದಾಗಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಯಾಕಂದ್ರೆ ನನಗೆ ಗೊತ್ತು ಅದೇನು ಲಿಮಿಟೇಷನ್ಸ್ ಇತ್ತು ನಿಮಗೆ ಅಲ್ಲಿ ಅಂತ. ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ ಗೀಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ. ಆ್ಯಂಡ್ 80s ಅನ್ನೋದಕ್ಕೆ ನೀವು ಮಾಡಿರೋ DI ಆಗಿರ್ಬೋದು. ಫಸ್ಟ್ ಶಾಟ್, ಇವನ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ನನಗೆ ವೆರಿ ಫಸ್ಟ್ ಶಾಟಿಂದಾನೇ ಹಿಡಿದು ಕೂರಿಸ್ಬಿಡುತ್ತೆ ನಿಮಗೆ. ಯೂಶಲ್ ಆಗಿ ಅನ್ಸುತ್ತೆ ನಮಗೆ, ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ, ಟ್ರೈಲರ್ ತುಂಬಾ ಫಿಲ್ಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ಮ ವರ್ಕ್ ಇಂದಾನೆ ಅದು ಸುಳ್ಳು ಅನ್ಸ್ಬಿಡುತ್ತೆ. ಇದು ಯಾವ್ದು ಕಂಟ್ರೋಲ್ ಬಜೆಟ್ ಇಂದ ಮಾಡೋ ಪಿಕ್ಚರ್ ಅಲ್ಲ ಇದು. ಸಿನಿಮಾ ಏನ್ ಕೇಳಿದೆ ಅದು ಬಜೆಟ್ ಬಂದಿದೆ ಅನ್ನೋ ತರ ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒನ್ ಆಫ್ ದ ಹೀರೋ ಅನ್ಸುತ್ತೆ ಬ್ರದರ್ ನನಗೆ ಈ ಸಿನಿಮಾಗೆ. ಒಳ್ಳೆದಾಗಿ ಅಷ್ಟು ಇಂಪ್ರೆಸ್ ಆಗಿದ್ದು ನನಗೆ ಅದು ಸಿನಿಮಾಟೋಗ್ರಫಿ, ಎಸ್ಪೆಷಲಿ ಅದು ಆ ಡುವೆಟ್ ಸಾಂಗು ಆ್ಯಂಡ್ ಟ್ರೈಲರ್ ಅಲ್ಲಿ ನೋಡಿದಂಥ ಶಾರ್ಟ್ಸ್. ಅಫ್ಕೋರ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀವು ಕೂಡ. ಕ್ರೆಡಿಟ್ ಟು ಕ್ಯಾಮ್ರಾಮನ್ ಆ್ಯಂಡ್ ತುಂಬ ಚೆನ್ನಾಗಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರು ಆ ಸಾಂಗಲ್ಲಿ. ಆ್ಯಂಡ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ತುಂಬ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ನಾಗಮುಖ ಅವರು. ಅದೇ ಎಲ್ಲರೂ ಅದೇ ಮೆನ್ಷನ್ ಮಾಡ್ತಾರೆ, ನಮ್ಮಲ್ಲ ಆಗಲ್ಲ, ಇದು ನಮ್ಮ ಜಾಸ್ತಿ ಇದರ ಪ್ರಯತ್ನಗಳು ಪಟ್ಟಿಲ್ಲ ಅಂತ. ಅಂದರೆ ಯಾಕೆ ಅಂತಂದರೆ ತುಂಬ ರಿಸ್ಕ್ ಇರುತ್ತೆ, ಒಂದು ಸೆನ್ಸಿಟಿವ್ನೆಸ್ ಇರುತ್ತೆ ಈ ಥರ ಸ್ಕ್ರಿಪ್ಟ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಎಡ್ಜ್ ಆಫ್ ದಿ ಸ್ವೋರ್ಡ್ ನಡೆದಂಗಿದೆ, ಕತ್ತಿ ಮೇಲೆ ನಡೆದಂಗಿರುತ್ತೆ. ಸ್ವಲ್ಪ ಈ ಕಡೆ ಅಂದರೆ ರೈಟ್ ಅವ್ರು ಬರೆಸ್ತಾರೆ, ಹಿಂಗೆ ಹೋದ್ರೆ ಲೆಫ್ಟ್ ಅವ್ರು ಬರೆಸ್ತಾರೆ. ಸೊ ಎರಡರ ಮಧ್ಯದಲ್ಲೇ ನಾವು ನೀಟಾಗಿ ಹೋಗಬೇಕು. ಅದ್ರಲ್ಲಿ ಏನು ಅಂತಂದ್ರೆ ಬೇಸಿಕಲಿ ನಾವು ಯಾವುದು ಬಯಾಸ್ಟ್ ಇಲ್ದಂಗೆ ಈ ಥರದ ಸ್ಕ್ರಿಪ್ಟ್ಗಳು ಮಾಡಬೇಕು. ಡೈರೆಕ್ಟರ್ ಆಗಿ ಅವ್ರು ಯಾವುದು ಬಯಾಸ್ಟ್ ಇಲ್ದಂಗೆ ಮಾಡಬೇಕು. ಹಾನೆಸ್ಟ್ ಏನೋ ಇಶ್ಯೂ ಇದೆ ಅಂತಂದ್ರೆ ಆ ಇಶ್ಯೂನ ಅಡ್ರೆಸ್ ಮಾಡಬೇಕು. ನಾವು ಕಾಟೇರ ಮಾಡಬೇಕಾದ್ರೂ ಅಷ್ಟೇ ಆ ಥರದ್ದೇ ಒಂದು ಬಯಾಸ್ಟ್ ಇಲ್ದಂಗೆ, ಯಾರಿಗೂ ಬಯಾಸ್ಟ್ ಇರ್ಬಾರ್ದು, ಏನು ಇಶ್ಯೂ ಇದೆ ಅದನ್ನು ಅಡ್ರೆಸ್ ಮಾಡಬೇಕು ಅಂತ ಮಾಡಿದ್ದು. ಸೊ ಅದನ್ನ ಮಾಡಿರ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟ್ರೈಲರ್ನಲ್ಲಿ. ಹಾಗೆ ಆ ಥರದೊಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಆ್ಯಂಡ್ BGM ಮಾಡಿರೋರು ಇಬ್ಬರೂ ತುಂಬ ಅದ್ಭುತವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಬೆಸ್ಟ್ ವಿಶಸ್ ನಿಮಗೂ ಕೂಡ. ಆ್ಯಂಡ್ ರಾಮಕೃಷ್ಣ ಅವರು ಈ ಥರದೊಂದು ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲದೂ ರಿಸ್ಕ್ ಇರುತ್ತೆ ಸರ್. ಹೊಸೊಬ್ಬರು ಈ ಥರದೊಂದು ಸಿನಿಮಾ ಹಿಂಗೆ ಸಬ್ಜೆಕ್ಟು ಎಲ್ಲಾನು
ಒಪ್ಕೊಳ್ಳೋಕ್ಕಿಂತ ಮುಂಚೆ ನೆಗೆಟಿವ್ ತುಂಬಿಸೋದು ಜಾಸ್ತಿ ಇರುತ್ತೆ. ಆ ಥರದ್ದೆಲ್ಲ ಇದ್ರೂ ಒಂದು ತಂಡದ ಮೇಲೆ ನಂಬಿ, ಒಂದು ಕಥೆನ ನಂಬಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರೆ ಸರ್, ಒಳ್ಳೇದಾಗಲಿ ಸರ್ ನಿಮಗೆ. ಆ್ಯಂಡ್ ಸರ್ ಕೂಡ ನೆಗೆಟಿವ್ ರೋಲ್ ಮಾಡೋದು ತುಂಬ ವಿಶೇಷವಾಗಿದೆ. ಸೊ ಅಫ್ಕೋರ್ಸ್ ಅವರು ಗ್ಯಾರಂಟಿ ಅದ್ರದ್ದು ಏನಿದೆ ನ್ಯಾಯ ಒದಗಿಸಿರ್ತಾರೆ. ಬಟ್ ಇಡೀ ತಂಡ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ನನಗೆ ಹೀರೋ ಅವ್ರು ನೋಡಿದಾಗಲೂ ಅದೇ ಅನಿಸಿದೆ ನನಗೆ. ಏನೋ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಅದೆಲ್ಲ ಏನು ಇಲ್ದಂಗೆ ಏನು ಕ್ಯಾರೆಕ್ಟರ್ ಹೇಳಿದೆ, ಡೈರೆಕ್ಟರ್ ಏನು ಹೇಳಿದ್ದಾರೆ, ಅದು ಕಾಸ್ಟ್ಯೂಮಿಂದ ಇರ್ಬೋದು, ಲುಕ್ಕಿಂದ ಇರ್ಬೋದು, ಮೇಕಪ್ಪಿಂದ ಇರ್ಬೋದು, ಪ್ರತಿಯೊಂದಕ್ಕೂ ಪಾತ್ರವಾಗಿ ನಿಂತಿದ್ದಾರೆ. ಹೀರೋ ಅಂತ ಅಂದರೆ ಪಾತ್ರವಾಗಿ ನಿಂತಿದ್ದಾರೆ. ಅದೇ ಕಾಪಾಡುತ್ತೆ ಬ್ರದರ್ ನಿಮಗೆ. ಯಾಕಂದ್ರೆ ತುಂಬ ಡಿಫ್ರೆನ್ಸ್, ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ನಿಮಗೆ. ಸೊ ಅದನ್ನ ಆ್ಯಕ್ಟರ್ನ ನೀವು ಚೆನ್ನಾಗಿ ನಿಮಗೆ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಸೊ ಓವರಾಲ್ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಇದೇ ಡಿಸೆಂಬರ್ 5th ರಿಲೀಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಡಿಸೆಂಬರ್ 5th ಅಲ್ಲ, ಸೊ ಒಳ್ಳೇದಾಗಲಿ. ಡಿಸೆಂಬರ್ 5th ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಏನಿಲ್ಲ ಸರ್, ಧೈರ್ಯವಾಗಿರ್ಬೇಕಷ್ಟೇ, ಇನ್ನೇನೂ ಇಲ್ಲ. ಏನಾಗಿದೆ ಸರ್, ನಮ್ಗೆ ಅನಿಸ್ತಾ ಇರುತ್ತೆ ತುಂಬ ಯಾಕೆ ಸಿನಿಮಾಗಳು ಕಮ್ಮಿ ಓಡ್ತಾ ಇದೆ, ಅಥವಾ ಏನೋ ಇವತ್ತು ಪ್ರೀ ಬಿಸ್ನೆಸ್ಗಳು ಕಮ್ಮಿ ಅನಿಸುತ್ತೆ, ಎಲ್ಲಾನು ಯಾಕೆ, ಅಥವಾ ಇನ್ನೊಂದು ದೊಡ್ಡ ಕಂಪ್ಲೇಂಟ್ ಜನ ಥಿಯೇಟ್ರಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡ್ತೀವಿ ನಾವು ಜನಕ್ಕೆ. ಏನಕ್ಕೆ ಆಗ್ತಿದೆ ಅದು ಅಂತಂದರೆ ಟೋಟಲಿ ಅದು ನಮ್ಮದು ಫಾಲ್ಟ್, ಜನದ ಫಾಲ್ಟ್ ಅಲ್ಲ. ಏನಾಗಿದೆ, ಇದು ಯಾವುದೋ ತೆಲಂಗಾಣ ಅಂತ ಯಾವುದೊಂದು ಕಥೆನಲ್ಲಿ ಬರುತ್ತೆ. ಒಂದು ಬೆಕ್ಕಿಗೆ ಬಿಸಿ ಹಾಲು ಕುಡಿಸ್ಬಿಟ್ರೆ ಅದು ನೆಕ್ಸ್ಟ್ ಹಾಲು ನೋಡಿದಾಗೆಲ್ಲ ಎದುರ್ಕೊಂಡು ಹೋಗೋದಂತೆ. ಹಾಗೆ ನಾವು ಒಂದಷ್ಟು ಸಿನಿಮಾಗಳು ಯಾವುದೋ ಜನಕ್ಕೆ ಇಷ್ಟ ಆಗದೆ ಥರ ಕೊಟ್ಟು ಅವರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ಇವಾಗ ಯಾವುದೋ ಒಂದು ಚೆನ್ನಾಗಿರೋ ಸಿನಿಮಾ ಬರುತ್ತೆ ಅಂತಂದ್ರೂ ಅವ್ರಿಗೆ ನಂಬಿಕೆ ಇಲ್ಲ. ಅಪ್ಪ ಇದು ಹಾಲು ಚೆನ್ನಾಗಿದೆ ಕುಡಿ ಅಂತಂದ್ರೆ ಅದು ನಂಬಿಕೆ ಇಲ್ಲ ಅದಕ್ಕೆ. ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಒಂದು ಸಿಂಗಲ್ ಸ್ಕ್ರೀನ್ ಹೋಗ್ಬೇಕು ಅಂತಂದ್ರೂ ನನಗೆ 800,000 ರೂಪಾಯಿ ಖರ್ಚಾಗ್ತಿದೆ. ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ 2,000 ರೂಪಾಯಿ ಖರ್ಚಾಗ್ತಿದೆ. ಇವತ್ತಿರುವಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಅಷ್ಟು ಇನ್ವೆಸ್ಟ್ ಮಾಡಲ್ಲ, ಹೋಗಿ 2.5 ಗಂಟೆ ನಾನು ಡಿಸಪಾಯಿಂಟ್ ಆಗಿ ಬಂದರೆ ಹೆಂಗೆ ನನಗೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಬಂದು ಅದ್ರ ಜೊತೆ ಕಾಂಪಿಟೇಷನ್. ಅವನಿಗೆ ನಿಮ್ಮ ಮೊಬೈಲಲ್ಲೂ ನಿಂಗೆ ಎಂಟರ್ಟೈನ್ಮೆಂಟ್ ಇದೆ, ಟಿವಿನಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲೋದ್ರೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಇಷ್ಟರ ಮಧ್ಯದಲ್ಲಿ ಹಿ ಹ್ಯಾಸ್ ಟು ಟೇಕ್ ಅ ಚಾಯ್ಸ್. 100% ಜನಕ್ಕೆ ಸಿನಿಮಾ ನೋಡಬಾರ್ದು ಅಂತಿಲ್ಲ, ನಾವು ನೋಡ್ತಾ ಇದ್ದೀವಿ. ಈಗ ಒಂದಷ್ಟು ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಏನು ಅಂದರೆ ಅವನಿಗೆ ಆ ಸಿನಿಮಾಗಳ ಮೇಲೆ ನಂಬಿಕೆ ಬರೋದಕ್ಕೆ ಕಷ್ಟ ಆಗ್ತಿದೆ. ಅವನಿಗೆ ನಂಬಿಕೆ ಬಂದು ಥಿಯೇಟರ್ ಬರೋ ಅಷ್ಟೊತ್ತಿಗೆ ಥಿಯೇಟರ್ ಸಿನಿಮಾ ಇರೋದು ನಮ್ಮದು. ಸೊ ಏನಾಗಿದೆ ಇದು. ಸೊ ನಾವು ನಮ್ಮ ಕಡೆಯಿಂದ ನಾವು ಅದನ್ನು ಫಿಲ್ಟರ್ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದು ಬಂತು ಅಂತಂದರೆ ಹಿ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್. ಅವ್ರು ನಂಬ್ಕೊಂಡು ಬರ್ತಾರೆ. ಒಂದು ಆವ್ರೇಜ್ ಪಿಕ್ಚರ್ ಬಂದು ನೋಡಬೇಕು ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಇವಾಗ ಆ ಫೇಸ್ ನಡೀತಾ ಇದೆ. ಈಗ ಲಾಸ್ಟ್ ಒಂದು 6 months ಐ ಥಿಂಕ್ ಎಕ್ಕ, ಸೂಫ್ರಮ್ಸು, ಏಳುಮಲೆ, ಕಾಂತಾರ ತನಕ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಬರೋ ಫಿಲಮ್ಸು ತುಂಬ ನಮಗೆ ಎಕ್ಸ್ಪೆಕ್ಟೇಷನ್ ಇರುವಂಥ ಫಿಲಮ್ಸ್ಗಳಿದ್ದಾವೆ. ಸೊ ಇನ್ನೊಂದು 6 months ಆ ಥರ ಚೆನ್ನಾಗಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ ಅಂತ ನನ್ನ ಫೀಲಿಂಗ್ ಅಷ್ಟೇ. ನಮಸ್ಕಾರ. ನಾನು ವಿಶೇಷವಾಗಿ ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿರೋದು ನಮ್ಮ ಕ್ಯಾಮ್ರಾಮನ್ ನಾಗು ಶೆಟ್ಟಿ ಅವರಿಗೆ. ಯಾಕೆಂತಂದರೆ ನಾಗಮುಖ ಅವ್ರನ್ನ ಪರಿಚಯ ಮಾಡಿಸಿ ಈ ಅವಕಾಶ ಕೊಡಿಸಿರೋದು ನಾಗು ಶೆಟ್ಟಿ ಅವರು. ತಮಗೆ ತುಂಬ ಆಭಾರಿ ನಾನು. ನಾಗಮುಖ ಸರ್ ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದೀರಿ, ಖುಷಿ ಆಯಿತು. ಆಮೇಲೆ ಶಶಿ ಅವರು ಇರ್ಬೋದು, ಅಥವಾ ಮೇಡಮ್ ಇರ್ಬೋದು, ರಾಮಯ್ಯ ಅವರು ಇರ್ಬೋದು, ಆಮೇಲೆ ಇವರು ಇನ್ನೊಬ್ಬರು ವಿಲನ್, ಇವರು ಪ್ರೊಡ್ಯೂಸರ್ ಕಮ್ ವಿಲನ್. ನನ್ನ ಎಲ್ಲ ಈ ಧರ್ಮ ತಂಡಕ್ಕೆ ನನ್ನ ಧನ್ಯವಾದ. ಒಂದು ಅದ್ಭುತವಾದಂಥ ಒಂದು ಸಬ್ಜೆಕ್ಟ್. ಎಲ್ಲ ಹೇಳ್ತಾರೆ ನಾವು ಕಷ್ಟಪಟ್ಟು ಮಾಡಿದ್ದೀವಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ. ಬಟ್ ಯಾವುದೇ ಸಿನಿಮಾ ಆಗಲಿ ಅಥವಾ ಸೀರಿಯಲ್ ಆಗಲಿ ಕಷ್ಟಪಡಲೇಬೇಕು. ಆದರೆ ನಾವು ನಿರೀಕ್ಷೆ ಮಾಡ್ತಿರೋದು, ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬೇಕು. ಯಾಕಂತಂದರೆ ಆ ನಿರೀಕ್ಷೆಯ ಸಿನಿಮಾ ಏನು ಆಡಿಯನ್ಸು ನಿರೀಕ್ಷೆ ಮಾಡ್ತಾರಲ್ಲ, ಆ ನಿರೀಕ್ಷೆಯ ಸಿನಿಮಾ ನಮ್ಮ ನಾಗಮುಖ ಸರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಅದ್ಭುತವಾದಂಥ ಸಿನಿಮಾ. ಈಗ ಸುಧೀರ್ ಸರ್ ಹೇಳ್ದಂಗೆ ಎಷ್ಟೋ ಕೆಟ್ಟ ಸಿನಿಮಾ ಕೊಟ್ಬಿಟ್ಟಿದ್ದೀವಿ, ಹಾಗಾಗಿರೋ ಅಂತ. ಇದು ಒಳ್ಳೆಯ ಸಿನಿಮಾನೇ. ದಯವಿಟ್ಟು ಬನ್ನಿ, ನಿಮ್ಮ ಆಶೀರ್ವಾದ ನಮ್ಮ ತಂಡಕ್ಕೆ ಬೇಕು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು.
ಅಂದರೆ ಮಾಧ್ಯಮ ಮಿತ್ರರು ಅಂದಾಗ ನಮಗೆ ಇಡೀ ನಾವು ಏನು ಮಾಡ್ತೀವೋ ಪ್ರಯತ್ನ ಅದನ್ನು ಜನಕ್ಕೆ ತಲುಪಿಸೋರು ನೀವೇ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಶರಣ. ಈಗ ಈ ಸಿನಿಮಾ ಮಾಡುವ ಉದ್ದೇಶ, ನನಗೆ ಸಿನಿಮಾ ಫೀಲ್ಡ್ ಇಲ್ಲ, ಗೊತ್ತಿಲ್ಲ, ಯಾವುದು ಏನು ಎಕ್ಸ್ಪೀರಿಯೆನ್ಸ್ ಏನಿಲ್ಲ, ಅದು ನನ್ನದು ಬಿಸ್ನೆಸ್ಸೇ ಬೇರೆ. ಹಾಗಾಗಿ ನಮ್ಮ ಹುಡುಗರುಗಳು ಅಂದರೆ ನಾಗಮುಖ, ಈ ನಾಗಶೆಟ್ಟಿ, ನಮ್ಮ ಭೀಷ್ಮ ರಾಮಯ್ಯ, ಈ ಶಶಿ, ಇವರೆಲ್ಲ ನನಗೆ ಹಳೆ ಸ್ನೇಹಿತರುಗಳು. ಇವರು ಬಂದು ಕೇಳ್ಕೊಳ್ತಾರೆ, ಒಂದು ಸಿನಿಮಾ ಮಾಡಬೇಕಣ್ಣ, ನಾವು ತುಂಬ ಸ್ಟ್ರಗ್ಲಿಂಗ್ ಆಗಿ ಒದ್ದಾಡ್ತಾ ಇದ್ದೀವಿ, ಹೊಸಬರು ಅಂತೇಳಿ ಯಾರೂ ನಮಗೆ ಒಂದು ಅವಕಾಶ ಸಿಗ್ತಾ ಇಲ್ಲ, ನೀನೇನು ಮಾಡ್ತೀವಿ ಗೊತ್ತಿಲ್ಲ, ಸಿನಿಮಾ ಮಾಡಲೇಬೇಕು, ನಂದು ಕತೆ ಈ ಥರ ಅಂತಾರೆ. ಆವಾಗ ನಾನು ನಿಮ್ಮ ಕತೆ ಏನು ಬೇಡ, ನಿಮ್ಮ ಒದ್ದಾಟ ನೋಡಿ ನಾನು ಒಂದು ಸಿನಿಮಾ ಮಾಡೋಣ, ಆಯಿತು ನೀವೆಲ್ಲ ಸ್ಟಾರ್ಟ್ ಮಾಡಿ ಅಂತೇಳಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಇದು ಪ್ರಯತ್ನ ಅನ್ನೋದಕ್ಕಿಂತ ಇದು ಅಂದರೆ ತುಂಬಾ ಚೆನ್ನಾಗಿ ಬಂದಿರತಕ್ಕಂಥ ಸಿನಿಮಾ. ನಾವು ಮಾಡಿದ್ದೀವಿ ಅಂತೇಳಿ ಹಿಂಗೆ ಹೇಳ್ತಾ ಇದ್ದೀವಿ ಅಂತೇನಲ್ಲ, ಜನ ಏನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾರೋ, ನೋಡಿ ನಮಗೆ ಆಶೀರ್ವದಿಸ್ತಾರೋ, ಆ ಕೊಡುವಂಥ ಆ ಕಾಸಿಗೆ ಬೆಲೆ ಇರುವಂಥ ಒಂದು ಈ ಸಿನಿಮಾ. ದಯಮಾಡಿ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಅಂಥವ್ರನ್ನ ಮುಂದೆ ಇನ್ನು ಸಿನಿಮಾ ಮಾಡೋ ಅವಕಾಶ ಸಿಗೋ ಥರ ನಮಗೆ ಅವಕಾಶ ನೀಡಬೇಕು ಅಂತ ಎಲ್ಲ ಪ್ರೇಕ್ಷಕ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎರಡನೇದಾಗಿ ನಮ್ಮ ನಾಗಮುಖ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆಮೇಲೆ ಹಾಗೂ ನಮ್ಮ ಹೀರೋಯಿನ್ನು, ನಮ್ಮ ಹೀರೋ, ನಮ್ಮ ಭೀಷ್ಮರಾಮಯ್ಯನವರು, ನಮ್ಮ ಅಶೋಕ್ ಸರ್, ಆಮೇಲೆ ಹಾಗೂ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಯಾರು ಇದರಲ್ಲಿ ನಾನು ಪ್ರೊಡ್ಯೂಸರು, ನಾನು ಕೆಲಸಗಾರ, ನಾನು ಇಲ್ಲಿ ಟೆಕ್ನಿಷಿಯನ್ನು, ನಾನು ಆರ್ಟಿಸ್ಟು ಅಂತ ಯಾರೂ ಹೇಳಲಿಲ್ಲ. ನಮ್ಮ ಮುತ್ತು, ನಮ್ಮ ವೆಂಕಟೇಶಣ್ಣ, ನಮ್ಮ ಇವರು ಶ್ರವಣ್ ಸರು, ನಮ್ಮ BGM ಲಾಸ್ಟು ಅವ್ರಿಗೆ ಹೋಗಿ ಮಾತಾಡಿದಾಗ ಈ ಸಿನಿಮಾ ನೋಡಿ ನನ್ನ ಎಫರ್ಟ್ ಏನಿದೆ ನಾನು ಹಾಕ್ತೀನಿ ಸರ್ ಅಂದರು. ನನಗದು ಇನ್ನೂ ತುಂಬ ಖುಷಿ ಆಯಿತು. ಹಾಗಾಗಿ ಎಲ್ಲರೂ ಒಂಥರ ನಿರ್ಮಾಪಕರೇ ಅಂತ ಹೇಳಿದ್ರು ತಪ್ಪಾಗಲಾರ್ದು, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ತಾನು ಅನ್ನೋ ಭೇದ ಭಾವ ಇದ್ದೇನೆ. ನಾವು ಸುಮಾರು ನೋಡಿದ್ದೀವಿ, ಯಾಕೆಂದರೆ ನಾನು ಇರೋ ಏರಿಯಾದಲ್ಲಿ ಎಲ್ಲ ದಿಗ್ಗಜರುಗಳೇ ಇರೋದು. ಸಿನಿಮಾ ಆರ್ಟಿಸ್ಟ್ ನಮ್ಮದು ಕತ್ರಗುಪ್ಪೆ, ಆ ಏರಿಯಾದಲ್ಲಿ ಇರೋರೆಲ್ಲ ನಿಮಗೆ ಗೊತ್ತಿರೋ ವಿಚಾರನೇ. ನಾವು ಎಲ್ಲರನ್ನೂ ನೋಡಿದ್ದೀನಿ, ಅಲ್ಲಿ ಎಲ್ಲರೂ ಎಲ್ಲ ಹೇಗೆ ಅಂತ ಎಲ್ಲ ನನಗೆ ಗೊತ್ತಿರೋ ವಿಚಾರ. ಸೊ ಹಂಗಾಗಿ ಇವರೆಲ್ಲ ಕೇಳ್ಕೊಂಡಾಗ ನನಗೆ ತುಂಬ ಇದಾಯಿತು. ಆಮೇಲೆ ಹಾಗೂ ನಮ್ಮ ದಾವಣಗೆರೆಯಲ್ಲಿ ಶಂಕರ್ ಬಾತಿ ಅಂತ ಅವರು ತುಂಬ ನಮಗೆ ಆತ್ಮೀಯರು, ಅವರು ಒಂದು ಒಳ್ಳೆಯ ರೋಲು ಅವರು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವೆಲ್ಲ ಆಭಾರಿಯಾಗೇ ಇದ್ದೀವಿ. ಈ ಸಿನಿಮಾನ ಜನ ನೋಡಿ ಮೆಚ್ಚಿಸಿ ಆಶೀರ್ವಾದ ಪಡಿಸ್ಬೇಕು ಅಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ನನಗೆ ಆ್ಯಕ್ಟಿಂಗ್ ಅನ್ನೋದು ಗೊತ್ತಿಲ್ಲ. ನಾನು ಹಳ್ಳಿಗಳಲ್ಲಿದ್ದಾಗ ನಾಟಕ ಎಲ್ಲ ಮಾಡಿದ್ದೀನಿ. ನಾನು ಹಳ್ಳಿ ಪ್ರದೇಶದಿಂದ ಬಂದಿರೋನು. ನಾನು ಹಳ್ಳಿಲಿ ಸುಮಾರು ಒಂದು 7-8 ನಾಟಕ, ಕುರುಕ್ಷೇತ್ರದಲ್ಲಿ ಶಕುನಿ ಮಾಡಿದ್ದೀನಿ, ಆಮೇಲೆ ಹಾಗೂ ಸೂರಪದ್ಮನ ವಧೆ ಅನ್ನೋದ್ರಲ್ಲಿ ಯಜ್ಞದೇವ ಮಾಡಿದ್ದೀನಿ, ದೇವೇಂದ್ರನ ಪಾತ್ರ, ಈ ಥರ ನಾಟಕದಲ್ಲಿ ಮಾಡಿದ್ದೆ. ಸಿನಿಮಾದಲ್ಲಿ ನನಗೆ ಮಾಡೋ ಧೈರ್ಯನೂ ಇರಲಿಲ್ಲ, ಇದು ಇರಲಿಲ್ಲ, ಯಾರೂ ಆ ಚಾನ್ಸ್ಗೂ ನನಗೆ ಕೇಳೋಕ್ಕೆ ಹೋಗಿರಲಿಲ್ಲ. ನಮ್ಮ ನಿರ್ದೇಶಕರು ಇಲ್ಲಣ್ಣ ಇದೊಂದು ಪಾರ್ಟ್ ನೀನು ಮಾಡಲೇಬೇಕು, ಇದು ನಿನಗೆ ಸೂಟ್ ಮಾಡೋ ಥರ ಮಾಡ್ತಿದ್ರು. ನನಗೆ ಜಾಸ್ತಿ ಮಾತಾಡೋಕ್ಕೆಲ್ಲ ಬರಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಆದ್ರೂ ನನ್ನ ಕೈಲಿ ಬಲವಂತ ದಿನ ಮಾಡಿದ್ರು ಅದು ನೋಡ್ರೆ ಚೆನ್ನಾಗೇ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನು ಜನ ಮೆಚ್ಚಿ ಆಶೀರ್ವದಿಸ್ಬೇಕು. ಸರ್, ನಾನು ಸೋಷಿಯಲ್ ಮೀಡಿಯಾ ಅಂದರೆ ಸೋಷಿಯಲ್ ವರ್ಕ್, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಈ ಕರೋನಾ ಟೈಮಲ್ಲಿ ಎಷ್ಟು ಸುಮಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಏನು ಅಡುಗೆ ಮಾಡ್ತಿದ್ರು, ಅದರಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನಲ್ಲಿ 50ರಿಂದ 100 ಈ ಥರ ಪ್ಯಾಕೆಟ್ಗಳನ್ನ ಕಟ್ಟಿಸ್ಕೊಂಡು ಯಾರು ಊಟ ಇಲ್ಲದೇ ಯಾರು ಪಾಪ ಒದ್ದಾಡ್ತಿದ್ರು ಅಂಥವ್ರಿಗೆಲ್ಲ ಊಟಗಳು ತಗೋಕೊಡೋದು, ನೀರು ಕೊಡೋದು, ಇದೆಲ್ಲ ನೋಡಿದ್ವಿ. ಈ ಏಷ್ಯಾ ವೇದಿ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಅಂತೇಳಿ ಅವರು ನಮ್ಮನ್ನು ಎಲ್ಲ ನೋಡಿ ಎಲ್ಲ ಫೋಟೋ ಗಿಟ ಯಾರು ಹೊಡೆದು ಹಾಕಿರ್ತಾರೆ. ಅದನ್ನ ನೋಡಿ ನಮಗೆ ಡಾಕ್ಟರೇಟ್ ಅಂತ ಕೊಟ್ಟಿರೋದು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ಮೊದಲನೇ ನಮಸ್ಕಾರ. ಈ ಚಿತ್ರದಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಒಂದು 1980s ಬರುವಂಥ ಒಂದು ಮುಗ್ಧೆ ಪಾತ್ರ, ಗಂಡಸರನ್ನ ಕಣ್ಣೆತ್ತಿ ಕೂಡ ನೋಡಿದಂಥ ಒಂದು ಪಾತ್ರ. ಆ್ಯಂಡ್ ಈ ಸಬ್ಜೆಕ್ಟ್ ನಾನು ಒಪ್ಕೊಳ್ಳೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಈ ಸಬ್ಜೆಕ್ಟ್ನ ಬರೆದಿದ್ರು. ಆ್ಯಂಡ್ ಪ್ಲಸ್
ಅದರಲ್ಲಿ ನೀಲ ಅನ್ನೋ ಕ್ಯಾರೆಕ್ಟ್ರಿಗೆ ಅದರದೇ ಆದ ವಿಶೇಷತೆ ಇದೆ. ಈಗ ನೀವು ಸಾಂಗಲ್ಲಿ ನೋಡಿದ್ದೀರಿ ಎಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ. ಈಗ ಹೇಳಿದ್ರು ಸರ್, ಭೀಷ್ಮ ಸರ್, ಇರೋ ಬರೋರೆಲ್ಲ ಕಪ್ಪಗೆ ಅಂತೇಳಿ. ಆ್ಯಕ್ಚುಲಿ ನಾನು ಕೂಡ ಕಪ್ಪಗೆ ಕಾಣಿಸ್ತೀನಿ ಈ ಚಿತ್ರದಲ್ಲಿ. ಈ ಚಿತ್ರಕ್ಕೆ ನಾನು ಸೆಲೆಕ್ಟ್ ಆಗಿದೆ ಏಕೆ ಅಂತ ಹೇಳಿದರೆ ಆಡಿಷನ್ ಪ್ರಕಾರ ಸೆಲೆಕ್ಟ್ ಆಗಿದ್ದು ಈ ಚಿತ್ರಕ್ಕೆ. ಆದರೆ ಆಡಿಷನಲ್ಲಿ ತುಂಬ ವಿಶೇಷ ಇದೆ. ಯಾಕೆಂತ ಹೇಳಿದ್ರೆ ನಾನು 3 ಪೇಜ್ ಡೈಲಾಗ್ ಕೊಟ್ಟಿದ್ರು, ನಾಟ್ ಇವನ್ 1 or 2, 3 pages ಡೈಲಾಗು ನಮ್ಮ ಡೈರೆಕ್ಟ್ರು ಕೊಟ್ಟಿದ್ರು. ಅದು ಸಿಂಗಲ್ ಟೇಕಲ್ಲಿ ನಾನು ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಇಟ್ಸ್ ಅ ವೆರಿ ಲಿಮಿಟೆಡ್ ಬಜೆಟಲ್ಲಿ ಮಾಡಿರುವಂಥ ಚಿತ್ರ. ಆ್ಯಂಡ್ ಅಲ್ಲಿ ಅದರದೇ ಆದ ಏನಂತಾರೆ ಫೇಸಸ್ಗಳಿರುತ್ತೆ. ನಾನು ಮಾಡಿದ್ದೆ ಆ್ಯಕ್ಚುಲಿ, ಐ ಡನ್ ಸಿಂಗಲ್ ಟೇಕಲ್ಲಿ. ಬಟ್ ಆದರೂ ಕೂಡ ನನ್ನ ಶಾರ್ಟ್ ಲಿಸ್ಟ್ ಮಾಡಿದರು. ದಿಸ್ ಓನ್ಲಿ ಒನ್ ರೀಸನ್, ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ನೋಡೋದಕ್ಕೆ ಅಂತೇಳಿ. ಈ ಚಿತ್ರಕ್ಕೆ ನಾನು ಸೂಟ್ ಆಗ್ತೀನೋ ಇಲ್ವೋ ಅನ್ನೋದು ಲಾಸ್ಟಿಗೆ ಫೈನಲ್ ಟೇಕ್ ತೊಗೊಂಡಿರೋದು ನಮ್ಮ ಡೈರೆಕ್ಟರ್ ಸರು. ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲ, ಈ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡಿಸ್ಬಿಟ್ಟು ಒಂಚೂರು ಆ ಪಾತ್ರಕ್ಕೆ 1980s ಪಾತ್ರಕ್ಕೆ ಆ ನೀಲ ಅನ್ನೋ ಕ್ಯಾರೆಕ್ಟ್ರಿಗೆ ಹೋಗ್ಸೋಣ, ಈ ಹುಡುಗಿ ಕೈಯಿಂದ ಮಾಡೋಕ್ಕಾಗತ್ತೆ ಅಂತೇಳಿ ನನಗೆ ಬೆಂಬಲ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರು. ಇವರೆಲ್ಲ ಟೀಮ್ ಕೂಡ ನನಗೆ ಹೊಸಬ್ರು. ಆ್ಯಂಡ್ ನಾನು ಇಲ್ಲಿ ತನಕ 2 ಚಿತ್ರಗಳನ್ನ ಮಾಡಿದ್ದೀನಿ. ಮೊದಲೆಲ್ಲ ಆಡಿಷನಿಗೆ ಹೋಗ್ಬೇಕಾರೆ ನಿಮ್ಮ ಮೂವಿ ರಿಲೀಸ್ ಆಗಲಿ ಅಂತ ಹೇಳ್ತಾಯಿದ್ರು. ಬಟ್ ನನ್ನ ಲಕ್ಕಿಲಿ ಈ ವರ್ಷದಲ್ಲಿ ನಂದು ಇದು 3ನೇ ಚಿತ್ರ ರಿಲೀಸ್ ಆಗ್ತಿರೋದು. ಆ್ಯಂಡ್ ಅದರಲ್ಲಿ ನೀನೇ ತಂದ ಅಂತ ಒಂದು ಸಾಂಗ್ ನೋಡಿದ್ರಿ ನೀವೆಲ್ಲ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಳ್ಳೆ ಸಾಂಗನ್ನು ಕೊಟ್ರಿ. ಯಾಕಂದರೆ ಈ ಸಾಂಗ್ ರಿಲೀಸ್ ಆದಾಗ ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರು ನನಗೆ ಮೆಸೇಜ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನೀವು ನೋಡುವಾಗ ಈ ಥರ ಇದ್ದೀರಾ, ನೀವು ಒಂದು ಮಾಡಿರೋ ಪಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಅದು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೆ ಸಾಂಗನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ನಿಮಗೂ ಕೂಡ ಸರ್. ಆ್ಯಂಡ್ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದು ನಮ್ಮ ರಾಮಕೃಷ್ಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಆ್ಯಕ್ಟರ್ ಬಗ್ಗೆ ಹೇಳಲೇಬೇಕು, ಶಶಿ ಸರು. ಈ ಚಿತ್ರದಲ್ಲಿ ತುಂಬ ಸಪೋರ್ಟಿವ್ ಆಗಿ, ತುಂಬ ಅಂದರೆ ಅವರಿಗೆ ಫಸ್ಟ್ ಮೊದಲನೇ ಚಿತ್ರ ನನಗೆ ಲೈಕ್ ಅಂದರೆ ಅವರು ಹೇಗೆ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿ ಹೋಗುತ್ತಾರೆ. ಫಸ್ಟಿಗೆಲ್ಲ ನೋಡ್ಬೇಕಾದ್ರೆ ಫಸ್ಟ್ ನಂದು ಮತ್ತು ಸರ್ ಇಂಟರಾಕ್ಷನ್ ಆಗ್ಬೇಕಾದ್ರೆ ನಾನು ಸ್ವಲ್ಪ ಭಯ ಪಡ್ಕೊಂಡಿದ್ದೆ, ಹೇಗೆ ಸರ್ ಏನು ಅಂತೇಳಿ. ಬಟ್ ಶಶಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಸಪೋರ್ಟ್ ಮಾಡಿದ್ದೀರಾ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ಆ್ಯಂಡ್ ಐ ನೀಡ್ ಟು ಟೇಕ್ 2 ಅದರ್ ನೇಮ್ಸ್ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ಯಾಕಂತ ಹೇಳಿದ್ರೆ 4 ಗಂಟೆಗೆ ನಮ್ಮ ಶೂಟ್ ಸ್ಟಾರ್ಟ್ ಆಗಿದೆ. 4 ಗಂಟೆಗೆ ನಾನು ಯೂಶ್ವಲಿ ಎದ್ದೇಳ್ತಿದ್ದೆ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ತುಂಬ ವೆರಿ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ಮಾಡಿರೋಂಥ ಸಬ್ಜೆಕ್ಟು. ಆ್ಯಂಡ್ ಅದು 2 ಗಂಟೆ 3 ಗಂಟೆ ನೈಟ್ ತನಕ ಎಲ್ಲ ಹೋಗಿದೆ ಶೂಟಿಂಗು. ಸೊ ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ಕೃಷ್ಣ, ಶಿವ ಅವರು ಆ್ಯಂಡ್ ಪ್ಲಸ್ ನನ್ನೊಬ್ಬರು ಅಸಿಸ್ಟೆಂಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಚಿತ್ರದಲ್ಲಿ ಪೂರ್ತಿ ನಾವು ಸ್ಲಿಪ್ಪರ್ ಹಾಕಿಲ್ಲ, ಚಪ್ಪಲಿ ಹಾಕ್ತೆ ಅಂತ ಮಾಡಿಸಿರೋಂಥ ಚಿತ್ರ ಇದು. ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ನೀಟಾಗಿ ಮಾಡಿದ್ದೀವಿ. ಏನಂತ ಹೇಳಿದ್ರೆ ಅದೇ ಈ ಪಾತ್ರದ ಬಗ್ಗೆ ಇದು ತುಂಬ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಷ್ಟೊಂದು ಏನಂತಾರೆ ಇಷ್ಟೊಂದು ಈ ಥರ ಕ್ಯಾರೆಕ್ಟರ್ ನನಗೆ ಯಾವುದೂ ಸಿಗಲಿಲ್ಲ ಇಲ್ಲಿ ತನಕ. ನಂದು ಆಲ್ಮೋಸ್ಟ್ ಆಲ್ರೆಡಿ ಒಂದು 6 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಈ ನೀಲ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ಥರ ಕ್ಯಾರೆಕ್ಟರ್ ನನಗೆ ಸಿಗಲಿಲ್ಲ. ಆ್ಯಂಡ್ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ತೆಗೆಸಿದ್ದಾರೆ ನಮ್ಮ ಡೈರೆಕ್ಟ್ರು. ಆ್ಯಂಡ್ ನೀಲ ಅನ್ನೋದು ಈಗ ಮೇ ಬಿ ಟ್ರೈಲರಲ್ಲಿ ಇರಲಿಲ್ಲ, ಬಟ್ ಚಿತ್ರದಲ್ಲಿ ನಿಮಗೆ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. ಆ ಚಿತ್ರ ನೀವು ಒಂದ್ಸಲ ಮೂವಿಯಿಂದ ನೋಡಿದ ಮೇಲೆ ಓಕೆ ನೀಲ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅದನ್ನು ತೋರಿಸುತ್ತೆ ನಿಮಗೆ. ಮೂವಿ ನೋಡಿ ಬಂದಮೇಲೂ ಕೂಡ ಆ ಚಿತ್ರ ನಿಮಗೆ ಏನಂತಾರೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವುಗಳೇ ಸಪೋರ್ಟ್ ಮಾಡಬೇಕು. ಇಲ್ಲಿ ತನಕ ತುಂಬ ಸಪೋರ್ಟ್ ಮಾಡಿದ್ದೀರಾ ನನ್ನ ಚಿತ್ರಗಳಿಗೆ. ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ಪ್ಲೀಸ್ ಎಲ್ಲರೂ ಕೂಡ ದಯಮಾಡಿ ನಮ್ಮ ಈ ಧರ್ಮ ಚಿತ್ರಕ್ಕೆ ಸಪೋರ್ಟ್ ಕೊಡಿ. ಒಂದು ಒಳ್ಳೆ ಚಿತ್ರದಿಂದ ನಾವು ಬಂದಿದ್ದೀವಿ, ಅದನ್ನ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಸಿನಿಮಾದ ನಾಯಕ ನಟ ಸಾಯಿ ಶಶಿಕುಮಾರ್ ಅವರ ಪೋಸ್ಟಲ್ಲಿ ಒಂದು ಕಡೆಯಲ್ಲಿ ಕೈಯಲ್ಲಿ ಬೇಡಿ ಇದೆ, ಇನ್ನೊಂದು ಕಡೆಯಲ್ಲಿ ಕೈಯಲ್ಲಿ ಬೆನ್ನಿದೆ. ಧರ್ಮಮಲ್ಲಿ ಕರಿಮುತ್ತುವಾಗಿ ನಿಮಗೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದೆ ಈ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನಗೆ ಈ ಧರ್ಮಂ ಚಿತ್ರದಲ್ಲಿ ನಾನು ಕರಿಮುತ್ತು ಪಾತ್ರವನ್ನು ಮಾಡಿದ್ದೇನೆ. ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟು. ಯಾಕಂದರೆ ಯಾರೇ ಆಗಲಿ ಹೊಸ ಹೀರೋ ಬಂದಾಗ ಮಾಸ್ ಕಂಟೆಂಟು ಸಿಗೋದು ತುಂಬ ಕಷ್ಟ. ಸೊ ಸಾರು ನನ್ನನ್ನು ಇಲ್ಲ ನೀವು ಇದೇ ಥರ ಮಾಡಬೇಕು ಅಂತೇಳಿ ನನ್ನನ್ನು ತೋರಿಸಿದ್ರಲ್ಲ. ಸೊ ನನಗೆ ತುಂಬ ಖುಷಿ ಇದೆ. ನಾಗಮುಖ ಸರ್ ಮೇಲೆ ವಿಭಿನ್ನವಾದ ಪಾತ್ರ. ಫಸ್ಟ್ ಹಾಫಲ್ಲಿ ಬೇರೆ ಥರ ಇರ್ತೀನಿ, ಸೊ ಹೋಗ್ತಾ ಬೇರೆ ಥರ ಆಗುತ್ತೆ. ನನ್ನ ಜೀವನದ ಮುಖ್ಯ ಸಿನಿಮಾ ಇದು. ಸೊ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನಿರ್ಮಾಪಕರು, ನನ್ನ ತಂಡ, ನನ್ನದೊಂದು ಮಿನಿ ತಂಡ ಇದೆ. ಸೊ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ.
ಎಲ್ಲರೂ ಡಿಸೆಂಬರ್ 5ನೇ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ಬರ್ತಿದೆ, ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆ್ಯಕ್ಟಿಂಗು ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 2012ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಲೀಲಿಕ್ಕೆ ಹೋಗಿದ್ದೆ. ಸೊ ಆ್ಯಕ್ಟಿಂಗ್ ಅನ್ನೋದನ್ನ ನಾನು ಇದು ಮಾಡಿಲ್ಲ. ಸೊ ನಾವು ಮತ್ತು ನಿರ್ದೇಶಕರು 13 ವರ್ಷದ ಸ್ನೇಹಿತರು. ಸೊ ನಮ್ಮದು ಜರ್ನಿ ತುಂಬ ದೊಡ್ಡದಿದೆ. ಸೊ ಅಲ್ಲಿಂದ ನಾವು ಒಟ್ಟಿಗೆ ಬಂದಿದ್ದು. ಸೊ ಸಿನಿಮಾ ಅಲ್ಲಿಂದನೂ ಇದೇ ಕೆಲಸದಲ್ಲೇ ಇದ್ವಿ. ಸೊ ನಾವು ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಅವಾಗಲಿಂದನೂ ಪ್ರಯತ್ನ ಹೇಳಿತ್ತು. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಎಲ್ಲೂ ಸಿನಿಮಾದಲ್ಲಿ ನೀವು ನೋಡಿದ್ರೆ ಎಲ್ಲೂ ನಿಮಗೆ ಇದು ಅಲ್ಲಿತ್ತು ಇಲ್ಲಿತ್ತು ಈ ಸಿನಿಮಾದಲ್ಲಿ ಮಾಡಿ ಆ ಥರ ಯಾವುದೇ ರೀತಿ ಸಿಗೋದಿಲ್ಲ. ಒಂದು ಹ್ಯೂಜ್ ಸಿನಿಮಾ, ಕಲ್ಟ್ ಸಿನಿಮಾ. ನಿಮಗೆ ಕೂತ್ಕೊಂಡಾಗ ಫಸ್ಟ್ ಎಲ್ಲಿ ಕೂತ್ಕೊಂಡಾಗ ನೀವು ನೋಡ್ತೀರ ಸ್ಕ್ರೀನು ಆನ್ ಸ್ಕ್ರೀನ್ ಎಂಡ್ವರೆಗೂ ನೀವು ಚೇಂಜಸ್ ಆಗೋದಿಲ್ಲ. ಸೊ ಅಂಥ ಒಂದು ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾಕ್ಕೆ ನನಗೆ ಪಾತ್ರವನ್ನು ಕೊಟ್ಟಂಥ ನಮ್ಮ ನಿರ್ದೇಶಕ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಇವ್ರಿಗೂ ನಿರ್ಮಾಪಕರಿಗೂ ಥ್ಯಾಂಕ್ ಯು. ಆಮೇಲೆ ಹೆಚ್ಚಾಗಿ ನಮ್ಮ ಅಶೋಕ್ ಸರ್ ಇದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಮೇಡಮು ಆ್ಯಕ್ಚುಲಿ ರಿಹರ್ಸಲಲ್ಲಿ ಸ್ವಲ್ಪ ಅವರು ಭಯಪಟ್ಟಿದ್ದರು, ಸರ್ ಮಾಡ್ತಾರಾ? ಆಮೇಲೆ ಗೊತ್ತಾಯಿತು ಮೇಡಮ್ಗೆ ಮಾಡ್ತಾರೆ ಅಂತೇಳಿ. ಯಾಕಂದರೆ ನಾನು ಹೊಸಬ, ಯಾಕಂದರೆ ಆಲ್ರೆಡಿ ಅವರು ಸಿನಿಮಾ ಮಾಡಿದರು. ನಾನು ಹೊಸಬ ಆಗಿರೋದ್ರಿಂದ ಒಂದು ಸ್ವಲ್ಪ ನನಗೂ ಭಯ ಇತ್ತು, ಸೀನಿಯರ್ ಜೊತೆ ಹೆಂಗೆ ಇಂಟ್ಯಾಕ್ಟ್ ಆಗೋದು ಅಂತೇಳಿ. ಸೊ ಮೇಡಮ್ ಆಮೇಲೆ ತುಂಬ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಚೇಂಜಸ್ ಮಾಡಿದ್ರು. ಸೊ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸರ್ ನಾಗಮುಖ ಸರ್, ಬೇರೆನೇ ಲೋಕದಲ್ಲಿ ಮುಳುಗಿದ್ದೀರಾ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಹೆಸರು? ಸ್ಕ್ರೀನ್ ಆ್ಯಕ್ಚುಲಿ ನಾಗರಾಜ್ ಅಂತ ನನ್ನ ಹೆಸರು. ನಾಗಮುಖ ಅಂದರೆ ನನ್ನ ಹೆಸರು ನಾಗರಾಜ್, ಆಮೇಲೆ ನಮ್ಮ ತಾಯಿ ಹೆಸರು ಸೇರಿಕೊಳ್ಳುತ್ತೆ, ಆಮೇಲೆ ನಮ್ಮ ತಂದೆ ಹೆಸರು ಸೇರಿಕೊಳ್ಳುತ್ತೆ, ಆಮೇಲೆ ನನ್ನ ಸರ್ ನಿಮ್ಮ ಸೇರಿಕೊಳ್ಳುತ್ತೆ. ಮೊದಲನೇದಾಗಿ ಮಾಧ್ಯಮದವರಿಗೆ ಹಾಗೂ ಪತ್ರಿಕೋದ್ಯಮದವರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಹೊಸಬ್ರ ತಂಡ ಅನ್ನೋದಕ್ಕಿಂತ ಸಿನಿಮಾ ತಂಡನೇ ಬೇರೆ, ಅಂದರೆ ಇದೊಂಥರ ಸಿನಿಮಾನೇ ಬೇರೆ ಇದೆ. ನೀವು ಸಹ ಕೆಲವೊಂದು ತಪ್ಪುಗಳಾಗ್ತವೆ, ಕೆಲವೊಂದು ಸರಿಗಳಾಗ್ತವೆ, ನೀವೇ ನಮ್ಮನ್ನು ಕೈ ಹಿಡಿದು ನಡೆಸಬೇಕು. ಬೇರೆ ಯಾರೂ ನಡೆಸೋಕೆ ಆಗಲ್ಲ. ಆಚೆಯವರು ಹೇಳಿ ಹಂಗೆ ಹೊಂಟೋಗ್ತಾರೆ. ಬಟ್ ಸರಿ ತಪ್ಪುಗಳನ್ನು ನೀವು ತೋರಿಸ್ದಾಗಲೇ ನಾವು ಮತ್ತೆ ತಿದ್ಕೊಂಡು ಹಿಡಿಯೋಕ್ಕಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಯಾವ ತಪ್ಪುಗಳು ಇಲ್ಲ. ಇದು ಪ್ರಾಂತ್ಯ ಅಂತೇಳಿ ಸರ್ 1980s ಎಲ್ಲ ಕಡೆ ನಡೆದಿರುವಂಥ ಘಟನೆಗಳಿವೆ. ಇದೇ ಭಾಗ ಅಂತ ಏನಿಲ್ಲ, ಆಲ್ ಓವರ್ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ನಡೆದಿರುವಂಥ ಘಟನೆಗಳೇ ಇವು. ಈ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಧರ್ಮಂ ಸಿನಿಮಾ. ಜಾತಿ ಮತ್ತು ಹಿಂದೂ ಧರ್ಮನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಇದರಲ್ಲಿ ಧರ್ಮದಲ್ಲಿ ಫಸ್ಟು ನೀವು ನೋಡಿರುವಾಗಲೇ ಟೈಟಲ್ ನೋಡಿದ್ರೆ ಅನ್ಕೋತೀನಿ. ಟೈಟಲಲ್ಲಿ ಬ್ರೇಕ್ ಆಗಿದೆ, ಟೈಟಲ್ ಅಲ್ಲೆಲ್ಲೇ ಬ್ರೇಕ್ ಆಗಿದೆ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ಲೂಪ್ ವರ್ಡ್ಸ್ಗಳಿದೆ, ಅಲ್ಲಿ ಟೈಟಲು ಬ್ರೇಕ್ ಆಗಿ ಉಳ್ಕೊಂಡಿದೆ. ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಸಿನಿಮಾದಲ್ಲಿ. ಬಟ್ ಹಿಂದುತ್ವ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ಇದರಲ್ಲಿ ಲಾಸ್ಟ್ ಒಂದು ಡೈಲಾಗ್ ಇದೆ, ನಿನ್ನ ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು ಅನ್ನೋದಿದೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ ಏನು ವಿಷಯ ಈ ಸಿನಿಮಾದಲ್ಲಿ ಇದೆ ಅನ್ನೋದನ್ನು. ಅಷ್ಟೊಂದು ಸ್ಟ್ರಾಂಗ್ ಆಗಿ ವಿಷಯ ತಗೊಂಬಂದಿದ್ದೀವಿ. ಬಿಕಾಸ್ ಏನು ಹೇಳ್ಬೇಕಂದ್ರೆ, ಬಟ್ ಈ ಥರದ ವಿಷಯಗಳನ್ನ ತೊಗೊಂಬಂದಿರೋಲ್ಲಿ ತುಂಬ ರೇರ್. ಕನ್ನಡದಲ್ಲಿ ಯಾರೂ ತೊಗೊಂಡು ಬಂದಿಲ್ಲ, ಬಟ್ ತುಂಬ ರೇರಲ್ಲಿದೆ. ಬಟ್ ನನಗೆ ಆ ಥರದ್ದು ಅನಿಸಿದಾಗ ಯಾರಾದರೂ ಒಬ್ಬಳೆ ಈ ಥರದ್ದು ವಿಷಯನ ಹೇಳಬೇಕಂದ್ರೆ ಒಬ್ಬಳೆ ಸ್ಟ್ರಾಂಗ್ ವ್ಯಕ್ತಿ ಬೇಕಲ್ವಾ, ಅದನ್ನು ಲಾಂಚ್ ಮಾಡೋಕೆ ಬೇಕಲ್ವ. ಸುಮ್ಮನೆ ಬ್ಲೈಂಡ್ ಆಗಿ ಹೋಗ್ಬಿಟ್ರೆ ಅದಕ್ಕೆ ವೇಟೇಜ್ ಇರಲ್ಲ ಅಂತ ಅನ್ನಿಸ್ದಾಗ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಈ ಥರ ಸಬ್ಜೆಕ್ಟ್ಗಳಿಗೆ ಆ ಥರದ ವ್ಯಕ್ತಿಗಳೇ ಬೇಕು. ಆವಾಗ ನಮಗೆ ಕಾಣಿಸಿದ್ದೆ ತರುಣ್ ಸುಧೀರ್ ಸರ್. ಅವರು ಕಾಟೇರಿ ಸಿನಿಮಾ ನೋಡಿದಾಗ ನಮಗೆ ವೈಬ್ ಅನಿಸುತ್ತೆ. ಈ ಥರ ಸಬ್ಜೆಕ್ಟ್ಗಳು ಕನ್ನಡದಲ್ಲಿ ಬರಲ್ಲ ಅಂತ ಅಂದ್ಕೊಂಡಾಗ ಒಂದು ದೊಡ್ಡ ಸಬ್ಜೆಕ್ಟ್ ಬಂದ್ಬಿಡ್ತು. ಅದು ಕನ್ನಡ ಇಂಡಸ್ಟ್ರಿಗೆಲ್ಲ ಗೊತ್ತಾಗಿರೋ ವಿಚಾರಗಳೇ. ಆ ಥರದೊಂದು ಸಬ್ಜೆಕ್ಟ್ ನಮ್ಮ ಹತ್ರ ಇದ್ದಾಗ ಆ ಥರದ ವ್ಯಕ್ತಿಗಳು ನಮಗೆ ಬೇಕಾಗಿತ್ತು. ಥ್ಯಾಂಕ್ಸ್ ಟು ತರುಣ್ ಸುಧೀರ್ ಸರ್. ಅವ್ರಿಗೆ ಹೋಗಿ ತೋರಿಸಿದಾಗ ದಯವಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಬಂದ್ಬಿಟ್ಟು ನಮ್ಗೆ ಲಾಂಚ್ ಮಾಡಿಕೊಟ್ಟಿದ್ರು. ಆ ಸಂತೋಷನ, ಆ ಸೆಲೆಬ್ರೇಷನ್ ಇಡೀ ಎಂಟೈರ್ ತಂಡ ಸೆಲೆಬ್ರೇಟ್ ಮಾಡ್ತಾ ಇದೆ. ಬಟ್ ಅಲ್ಲಿ ನಮಗೆ ಟೈಮ್ ಅದು ನಮಗೂ ಆ ಯೋಗ ಬಂದಿಲ್ಲ ಅನ್ಕೊಂತೀನಿ ಸರ್. ಮುಂದಿನ ದಿನಗಳಲ್ಲಿ ಬರ್ಬೋದೇನೋ. ಖಂಡಿತ ಸರ್, ಖಂಡಿತ. ಇನ್ನೊಂದು ಏನಂದರೆ, ಯುವರಾಜ್ ಭಟ್ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಹಾಗೆ ಯೋಗಿ ಲೂಸ್ ಮಾದ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಆರ್ ಚಂದ್ರು ಸರು ಈ ಸಿನಿಮಾನ ನೋಡಿ
ಅದನ್ನ ತುಂಬಾ ದೂರಕ್ಕೆ ತಗೊಂಡೋಗೋ ಪ್ರಯತ್ನ ಪಟ್ಟಿದ್ದಾರೆ. ಇನ್ನೂ ಪಡ್ತಾ ಇದ್ದಾರೆ. ಬಟ್ ಕೆಲವೇ ದಿನಗಳಲ್ಲಿ ಅದನ್ನ ತಲುಪಿಸೋ ಹಂತದಲ್ಲಿ ಅವರು ಇದ್ದಾರೆ. ಇನ್ನೊಂದು ಶ್ರೀಜಯ್ ಸರ್ ಅಂತೇಳಿ, ಇನ್ನು ಲೋಹಿತ್ ಎಚ್ ಅಂತೇಳಿ ಮಮ್ಮಿ ಸಿನಿಮಾ ಡೈರೆಕ್ಟ್ರು ಮತ್ತು RX ಸೂರಿ ಡೈರೆಕ್ಟ್ರು. ಇದಕ್ಕೆ ಒಂದು ದೊಡ್ಡ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಇದಕ್ಕೆ ತುಂಬ ದೊಡ್ಡದಾಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದೆ. ಅದೇನೋ ಗೊತ್ತಿಲ್ಲ, ಈ ಸಿನಿಮಾ ನೋಡಿದಾಗ ಅವ್ರಿಗೆ ಅನಿಸಿದ್ದು ಆಸ್ ಎ ಪ್ರತಿಯೊಬ್ಬ ಡೈರೆಕ್ಟರ್ಗೆ ಅನಿಸುತ್ತೆ, ನಮಗೆ ಎತ್ತೋರು ಹೆಗ್ಣ ಮುದ್ದ ಆ ಥರ ಫೀಲ್ ಅನಿಸುತ್ತೆ. ಬಟ್ ಇನ್ನೊಬ್ಬ ಡೈರೆಕ್ಟರ್ನ ಹೊಗಳೋದು, ಇನ್ನೊಂದು ಸಿನಿಮಾ ಹೊಗಳೋದು ಇದೆಯಲ್ಲ, ಅದು ಅಮೇಜಿಂಗ್. ನಮಗೂ ಖುಷಿ ಆಗ್ತಿದೆ, ಬಟ್ ಒಳ್ಳೆ ಸಿನಿಮಾ ಇದೆ ಇದರಲ್ಲಿ ಅಂತ ನಮಗೂ ಅನಿಸಿದೆ. ಬಟ್ ಅದನ್ನ ಜನ ಎಷ್ಟು ಮಟ್ಟಿಗೆ ತಗೊಳ್ತಾರೋ ಅನ್ನೋದಕ್ಕಿಂತ ನಾವು ಜನಕ್ಕೆ ಇದನ್ನ ನೋಡಿ ಅದೊಂಥರ ಹೆಂಗಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದ್ರೆ ಎಲ್ಲ ಹೊಸಬ್ರು ಬಂದು ಕೂತ್ಕೊಳ್ಳೋದು, ಸಿನಿಮಾ ನೋಡಿ ಅವ್ರು ಹೋಗೋದು, ಅವ್ರ ಕೈಯಿಂದ ಬಾಬಾ 1500 ರೂಪಾಯಿ ಎಕ್ಸ್ಪೆನ್ಸ್, ಒಂದು ಡೇ ಎಕ್ಸ್ಪೆನ್ಸ್ 1500 ರೂಪಾಯಿ ಆಗುತ್ತೆ. ಅದು ನೋಡ್ಬಿಟ್ಟು ಅವರು ಡಿಸಪಾಯಿಂಟೆಡ್ ಆಗಿ ಬರೋದು ಇದೆಯಲ್ಲ, ಅದು ಇನ್ನೂ ತುಂಬಾ ವರ್ಸ್ಟ್ ಅನ್ಸ್ಬಿಡುತ್ತೆ. ಬಟ್ ಈ ಸಿನಿಮಾದಲ್ಲಿ ಸಮಾಜಕ್ಕೆ ಒಂದೇನೋ ಸಂದೇಶ ಕೊಡೋಕೆ ಹೊರಟಿದೆ ಹೊರತು ಅವ್ರ ಮೈಂಡನ್ನ ಡಿಸಪಾಯಿಂಟ್ ಮಾಡಕ್ಕೆ ಹೊರಟಿಲ್ಲ. ನೀವು ಸ್ಟ್ರಾಂಗ್ ಆಗಿದ್ರೆ ಫ್ಯೂಚರು ಹಿಂದೂ ಧರ್ಮಕ್ಕೆ ತುಂಬಾ ದೊಡ್ಡದಾಗಿ ಉಳಿಯುತ್ತೆ ಅನ್ನೋದನ್ನ ಹೇಳಕ್ ಹೊರಟಿರೋದೆ ಧರ್ಮಂ ಸಿನಿಮಾ. ಸರ್, ಅಂದ್ರೆ ಇದ್ರಲ್ಲೊಂದು ಸ್ಟ್ರಾಂಗ್ ಡೈಲಾಗ್ ಇದೆ. ಫಸ್ಟು ಅವರ ಜಾತಿ ತುಳಿಯೋದಕ್ಕಿಂತ ಅವ್ರನ್ನ ಮುಂದೆ ಬರ್ದಂಗೆ ನೋಡ್ಕೊಬೇಕು ಅಂತ. ಅಂದ್ರೆ ಅಲ್ಲಿ ಏನು ಅಂದ್ರೆ ಒಂದು ಡೈಲಾಗ್ ಅಲ್ಲೇ ಕೆಲವೊಂದು ಜಾತಿ ಬಗ್ಗೆ ಹೇಳಿರೋಂಥದ್ದು. ಸೊ ಹೆಂಗೆ ಇದ್ರ ಬಗ್ಗೆ ಎಲ್ಲ ನೀವು ವರ್ಕ್ ಏನಾದ್ರು ಮಾಡಿದ್ದೀರಾ ಅಂತ? ಕೆಲವೊಂದ್ ಕಡೆ ಹಳ್ಳಿ ಕಡೆ ಇದಿನ್ನೂ ಈಗಲೂ ಇದೆ. ತುಂಬಾ ಪ್ರಭಾವಿ ಇರೋಂಥವ್ರು ಆ ಜಾತಿನವ್ರನ್ನ ಈಗಲೂ ಮುಂದೆ ಬರೋದಕ್ಕೂ ಬಿಡಲ್ಲ. ಪ್ಲಸ್ ಅದೇ ಅಂದ್ರೆ ಉದ್ಧಾರ ಆದ್ರೆ ಅಥವಾ ಎಜುಕೇಶನ್ ಕೊಟ್ರೆ ಅವ್ರಿಗೆ ಬುದ್ಧಿ ಬಂದ್ರೆ ನಮ್ಮನ್ನ ತುಳಿತಾರೆ ಅನ್ನೋ ಮೆಂಟಾಲಿಟಿನಲ್ಲಿ ಇದ್ದಾರೆ. ಸೊ ನೀವು ಆ ಡೈಲಾಗ್ ಅಲ್ಲಿ ಅದನ್ನ ಹೇಳ್ಸಿದೀರಾ, ಜಾತಿ ತುಳಿಯೋದಕ್ಕಿಂತ ಅವ್ರನ್ನ ಮುಂದೆ ಬರಕ್ ಬಿಡ್ತಾರೆ. ಜಾತಿ ಮತ್ತೆ ಧರ್ಮ ಎಲ್ಲಾನು ಇದೆ, ಬಟ್ ಎಲ್ಲದಕ್ಕಿಂತ ದೊಡ್ಡ ಜಾತಿ ದುಡ್ಡಿನ ಜಾತಿ ಅನ್ನೋಗಿದೆ. ಓಕೆನಾ, ಅದೇ ಒಂದು ದೊಡ್ಡ ಜಾತಿ, ದುಡ್ಡು ಇರೋರು ದೊಡ್ಡ ಜಾತಿ ಅನ್ನೋದು ಹೋಗಿದೆ. ಬಟ್ ಇದರಲ್ಲಿ ಹೇಳಕ್ ಹೊರಟಿರೋ ವಿಷಯದಲ್ಲಿ ಸಮಾಜದಲ್ಲಿ ಅಂದ್ರೆ ನಾನು ಹೇಳಕ್ ಹೊರಟಿರೋದು ಹಿಂದೂ ಧರ್ಮನ ಎತ್ತಿ ಹಿಡಿಯೋಕ್ ಹೊರಟಿರೋದು. ಇದರಲ್ಲಿ ಏನಾಗ್ತಿದೆ, ಸಣ್ಣ ಪುಟ್ಟ ಲೋಪಗಳಿದಾವೆ. ಅಂದ್ರೆ ನೀವು ಇಲ್ಲಿ ಪರ್ಟಿಕ್ಯುಲರ್ ಧರ್ಮ ಮಾತ್ರ ತಗೊಂಡಿದ್ದೀರಾ, ಒಂದು ಮೇಲು ಕೀಳು ಜಾತಿಯನ್ನ ತಗೊಂಡಿದ್ದೀರಾ? ಜಾತಿ ಎರಡೂ ಇದೆ, ಬಟ್ ಆ ಮೇಲು ಕೀಳು ಜಾತಿಯಿಂದ ಧರ್ಮ ಹೆಂಗೆ ಸಫರ್ ಆಗ್ತಾ ಇದೆ. ಧರ್ಮ ಅನ್ನೋದೇ ನ್ಯಾಯ, ನೀತಿ, ಅದೊಂಥರ ಸೌಜನ್ಯತೆ. ಅದರೊಳಗಡೆ ಏನೇನೋ ಸೇರಿಸ್ತಾ ಇದೀವಿ ನಾವು. ನಾವು ಅವರು, ನಾವು ಇವರು ನಾವು ಸೇರಿಸ್ಕೊಂಡು ಅದನ್ನ ಇದು ಮಾಡ್ತೇವೆ, ಕಲುಷಿತ ಮಾಡ್ತಾ ಇದೀವಿ. ಆ ಕಲುಷಿತ ಆಗೋದು ಬೇಡ. ಅದು ಪವಿತ್ರ. ಭಗವದ್ಗೀತೆ ಅಂದ್ರೆ ಪವಿತ್ರ. ಅದರಿಂದ ತುಂಬಾ ತಿಳ್ಕೊಳ್ಳೋದಿದೆ. ನಾವು ತಿಳ್ಕೊಂಡಿರೋ, ನಾನು ತುಂಬಾ ಅಲ್ಪ, ನಿಮ್ಮಷ್ಟು ತಿಳ್ಕೊಂಡಿಲ್ಲ, ಸ್ವಲ್ಪ ಅಲ್ಪ ತಿಳ್ಕೊಂಡು ಅದನ್ನ ತಿಳ್ಕೊಂಡಿರೋದನ್ನ ಏನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೋ ಅಷ್ಟೂ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಬಟ್ ಅದನ್ನ ನೀವು ಸ್ಕ್ರೀನ್ಗೆ ಹೋಗಿ ನೋಡಿದಾಗ ಕರಿಮುತ್ತು ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಇದರಲ್ಲಿ. ಈ ಕರಿಮುತ್ತು ಕ್ಯಾರೆಕ್ಟರ್ ಇದು ಕಂಪ್ಲೀಟ್ ಶ್ರೀರಾಮ ಏನು ಪ್ಲೇ ಮಾಡಿದ್ನೋ ಆ ಕಾರಣನ ಕಂಪ್ಲೀಟ್ ಪ್ಲೇ ಮಾಡುತ್ತೆ ಈ ಸಿನಿಮಾದಲ್ಲಿ. ಅದೇ ಧರ್ಮ. ಈ ಹೆಸರು ಹೆಂಗ್ ಸರ್ ಇಟ್ರಿ ಕರಿಮುತ್ತು ಅನ್ನೋದು? ಬೇರೆ ಏನಾದ್ರೂ ನಾರ್ಮಲ್ ಹೆಸರು ಇರ್ಬೋದಿತ್ತ? ಇದು ಕರಿಮುತ್ತು ಅನ್ನೋದು ಈಗ ಮುತ್ತುಗಳಲ್ಲಿ ಏನಾಗೋಗ್ಬಿಡುತ್ತೆ, ಮುತ್ತು ಅನ್ನೋದು ಶ್ರೇಷ್ಠ, ಮುತ್ತು ಅನ್ನೋದು ಶ್ರೇಷ್ಠ, ಕರಿ ಅನ್ನೋದು ಇದೆಯಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಕ್ಯಾರೆಕ್ಟರ್ಗೆ ಕರಿ ಶರ್ಟ್ ಹಾಕಿದ್ದೀನಿ. ಆಫ್ಟರ್ ಕರಿ ಶರ್ಟ್ ಹಾಕಿದ್ದೀನಿ. ನೋಡೋಕೆ ಅವನು ಕೆಟ್ಟದಾಗೆ ಕಾಣಬಹುದು. ಅಂದ್ರೆ ಕರಿ ಅನ್ನೋದೇ ಬ್ಲಾಕ್, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದೇ ಬ್ಲಾಕ್. ಬಟ್ ಅವನೊಳಗಡೆ ಒಬ್ಬ ಮುತ್ತು ಇದ್ದಾನೆ, ಆ ಗುಣ ಇದೆ. ಅದೇ ಮಹಾಭಾರತದಲ್ಲಿರುವಂಥದ್ದು. ಆ ಒಳಗಡೆ ಮುತ್ತು ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನ ತೋರ್ಸಕ್ ಹೋಗಿದ್ದೀನಿ ಈ ಕ್ಯಾರೆಕ್ಟರ್. ಇದರಲ್ಲಿ ಅವರು ಹೌದೌದು ಅವರಿಂದನೇ ಸ್ಟಾರ್ಟ್ ಆಗುತ್ತೆ. ಜಾತಿಯಿಂದ ಶುರುವಾಗಿ ಧರ್ಮ ಇಟ್ಕೊಂಡು ಜಾತಿ ಆಟ ಆಡಬೇಡಿ ಅನ್ನೋದು ಒಂದು ಉದ್ದೇಶ. ಆಮೇಲೆ ಜೊತೆಗೆ ಇನ್ನೊಂದೇನಂದ್ರೆ ಅವರು ಬೇಕು ಅಂತಾನು ಆಟ ಆಡ್ತಾ ಇಲ್ಲ, ಆಟ ಆಡಿಸ್ತಿರೋರು ಬೇರೆ ಇದ್ದಾರೆ. ಬಟ್ ಅದನ್ನ ನಾವೀಗ ಹೇಳೋಷ್ಟು ದೊಡ್ಡವರಾಗಿಲ್ಲ ಇನ್ನು. ಸಿನಿಮಾದಲ್ಲಿ ತೋರಿಸಿದ್ದೀನಿ. ಅದು ಒಂದು ಚಿಕ್ಕ ಎಲಿಮೆಂಟ್ ಅಲ್ಲಿ ಅದನ್ನ ಅಶೋಕ್ ಸರ್ ಕ್ಯಾರೆಕ್ಟರ್ ಅವರು ಅದನ್ನ ನಿಭಾಯಿಸಿದ್ದಾರೆ. ಅದು ಬಂದು ಹೋಗುತ್ತೆ, ಆ ಕ್ಯಾರೆಕ್ಟರ್ ಬಂದು ಹೋಗುತ್ತೆ. ಆಮೇಲೆ ಅದನ್ನ ತುಳಿತಕ್ಕಂಥ ವರ್ಗನ ಡಾಕ್ಟರ್ SK ರಾಮಕೃಷ್ಣ ಸರ್ ಅವ್ರು ಮಾಡಿದ್ದಾರೆ. ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ. ಒಂದು ಹೊಸ ಕಥೆಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ತರ ಸೆನ್ಸಿಟಿವ್ ಸಬ್ಜೆಕ್ಟಿಗೆ ದುಡ್ಡು ಹಾಕೋದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾಳೆ ರಿಲೀಸ್ ಆಗುತ್ತೋ ಇಲ್ಲೋ, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೋ ಅನ್ನೋದು ತುಂಬಾ ಇರುತ್ತೆ. ಅಂಥದ್ದೊಂದು ಹೊಸಬ್ರು ಹೇಳೋದಂಗೆ ಇರುತ್ತೆ ಸರ್. ಅದೇ ಬಜೆಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಅದ್ ನೆಕ್ಸ್ಟ್ ಎಲ್ಲೆಲ್ಲ ಹೋಗುತ್ತೆ. ಬಟ್ ಅದಕ್ಕೆಲ್ಲ ಸಾಥ್ ಕೊಟ್ಟು ನಿಂತ್ಕೊಂಡಿದ್ದಾರೆ. ಹಾಗಂತೂ ತುಂಬಾ ದೂರ ಹೋಗಿಲ್ಲ, ಒಂದ್ ಲೆವೆಲ್ ಅಲ್ಲಿ ಮಾಡಿದ್ದೀವಿ. ವಿಜಯ್ ಸಿನಿಮಾಸ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಆಮೇಲೆ December 5 ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋದು.
ಪ್ರೀಮಿಯರ್ ಶೋನ 27 ಕಾವೇರಿಯಲ್ಲಿ ಇಟ್ಕೊಂಡಿದ್ದೀವಿ. 3ನೇ ತಾರೀಕು ಎಲ್ಲ ಸೆಂಟರ್ ಆಲ್ ಓವರ್ ಕರ್ನಾಟಕದಲ್ಲಿ ಇದು ಮಾಡ್ಬೇಕು ಅನ್ಕೊಂಡಿದ್ದೀವಿ. ದಯವಿಟ್ಟು ನೀವು ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗಿರೋ ಕ್ವಶನ್ ಕೇಳಿದ್ರೆ ನಮಗೂ ಉತ್ತರಗಳು ಏನಾರು ಹುಡ್ಕೊಂಡ್ ಬರ್ತಾರೆ. ಧನುಷ್ ಸರ್ ಇವಾಗ ಬಂದ್ಬಿಟ್ರು, ದಯವಿಟ್ಟು ಕೇಳಿದ್ರೆ ಅನುಕೂಲ ಆಗುತ್ತೆ ಅಂತ ನಮಗೊಂದು ಇದು ಅಷ್ಟೇ. ಒಟ್ಟಲ್ಲೆಲ್ಲ ಹೆಣ್ಣಿಂದನೇ ಸ್ಟಾರ್ಟ್ ಆಗುತ್ತೆ. ಹೆಣ್ಣಿಂದನೇ ಮಹಾಭಾರತ, ಹೆಣ್ಣಿಂದನೇ ರಾಮಾಯಣ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ.